ಇದು ಸ್ಯಾರಿ ತೊಗೊಂಬಂದಿದ್ದಾರೆ. ಇದು ಆಮೇಲೆ ತೋರಿಸ್ತೀನಿ. ಇವಾಗ ಪೂಜೆಗೆ ಇಟ್ಟಿದ್ದೀನಲ್ವಾ, ಇವಾಗಲೇ ಅದನ್ನು ತೆಗಿಯಲ್ಲ. ಅಂತಂದ್ರೆ 5 ತೆಂಗಿನಕಾಯಿ ಇದೆ ಮತ್ತು ಅಕ್ಕಿ. ಸ್ವಲ್ಪ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕಿದ್ರೂ ಕೂಡ ಕಾಪಿರೈಟ್ ಬರುತ್ತೆ. ನಮ್ಮ ಅಕ್ಕನ ಎಂಗೇಜ್ಮೆಂಟ್ದು ವಿಡಿಯೋದಲ್ಲೂ ಕೂಡ ಕಾಪಿರೈಟ್ ಬಂದಿತ್ತು. ಬಟ್ ಅಷ್ಟೊಂದು ಮ್ಯೂಸಿಕ್ ಹಾಕಿಲ್ಲ, ಆದರೂ ಕೂಡ ಯಾಕಂಗೆ ಬರ್ತಿದ್ಯೋ ಸ್ವಲ್ಪ, ಅದಕ್ಕೇ ಯಾವುದಕ್ಕೂ ಮ್ಯೂಸಿಕ್ ಆ್ಯಡ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ನವೀನ್ ಕೂಡ ನಾಳೆ ಬರ್ತಾರೆ, ಬಟ್ ಇವತ್ತು ಬರಲ್ಲ, ನಾಳೆ ಬೆಳಗ್ಗೆ ಬರ್ತಾರೆ. ನವೆಂಬರ್, ಡಿಸೆಂಬರ್, ಜನವರಿ ಇಷ್ಟು 4 ತಿಂಗಳಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ನಮ್ಮ ಅಕ್ಕನ ಮದುವೆ. ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತ ಗೆಸ್ ಮಾಡಿಬಿಟ್ಟು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನೆಂತೂ ಆರಾಮಾಗಿದ್ದೀನಿ. ಐ ಹೋಪ್ ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಇನ್ನೂ ಪೂಜೆ ಮಾಡಿಲ್ಲ, ಬಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ ಇವಾಗ ಪೂಜೆನ ಮುಗಿಸ್ಬೇಕು. ಟೈಮು ಆಲ್ರೆಡಿ 10 ಗಂಟೆ ಆಗಿದೆ. ತಿಂಡಿ ಏನೂ ತಿಂದಿಲ್ಲ, ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು ಅಂತಂದರೆ. ಇದು ಮೊದಲನೇ ಗೌರಿ ಹಬ್ಬ ಅಲ್ವಾ ನನಗೆ. ಸೊ ಮೊದಲನೇ ಗೌರಿಲಿ ನಮ್ಮ ಅಮ್ಮನ ಮನೆಯಿಂದ ಬಾಗಿನ ಕೊಡ್ತಾರಲ್ಲ, ಅದನ್ನು ಕೊಟ್ಟಿದ್ದಾರೆ. ನೆನೆ ಅಕ್ಕ ಬಂದಿದ್ಲು ಅಂತಂದರೆ ಅವ್ರು ಇವಾಗ ಅದನ್ನಿಟ್ಟು, ಅಂದರೆ ಅವ್ರು ಏನು ತಂದಿರ್ತಾರೆ ಅದನ್ನು ಇಟ್ಟು ಪೂಜೆ ಮಾಡಬೇಕು. ಅದನ್ನೆಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ. ಯಾರಿಲ್ಲ ಮನೇಲಿ ಅಂತಂದರೆ ನಮ್ಮ ಅತ್ತೆ ಹೋಗಿದ್ದಾರೆ, ನಮ್ಮ ಮಾವನೂ ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೆ, ಹಾಗಾಗಿ ಯಾರಿಲ್ಲ. ಎಲ್ಲ ರೆಡಿ ಮಾಡಿದ್ದೀನಿ, ಬಟ್ ಇವಾಗ ಪೂಜೆ ಮಾಡಬೇಕು. ಮತ್ತು ಅದು ಸ್ಯಾರಿನ ನಮ್ಮನೆ ತಂದಿದ್ದಾರಲ್ಲ, ಅದನ್ನು ಆಮೇಲೆ ತೋರಿಸ್ತೀನಿ. ಓಕೆ ಗಾಯ್ಸ್, ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಪೂಜೆ ಎಲ್ಲ ಮುಗೀತು. ಒಂದು ನಿಮಿಷ ತೋರಿಸ್ತೀನಿ ಏನೇನು ತಂದಿದ್ದಾರೆ ಅಂತ. ಆದರೂ ಈ ಹಬ್ಬದ ಟೈಮಲ್ಲೆಲ್ಲ ಮನೇಲಿ ಯಾರೂ ಇಲ್ಲ ಅಂತಂದರೆ ತುಂಬ ಬೋರಲ್ಲ. ಇದು ಸ್ಯಾರಿ ತೊಗೊಂಬಂದಿದ್ದಾರೆ. ಇದು ಆಮೇಲೆ ತೋರಿಸ್ತೀನಿ. ಇವಾಗ ಪೂಜೆಗೆ ಇಟ್ಟಿದ್ದೀನಲ್ವಾ, ಇವಾಗಲೇ ಅದನ್ನು ತೆಗಿಯಲ್ಲ. ಅಂತಂದರೆ 5 ತೆಂಗಿನಕಾಯಿ ಇದೆ ಮತ್ತು ಅಕ್ಕಿ. ಇಷ್ಟನ್ನು ತೊಗೊಂಡು ಬಂದಿದ್ದರು. ಮತ್ತು ಕೇಸರಿಬಾತ್ ಮಾಡಿದ್ದೆ, ಸ್ವಲ್ಪ ಸ್ವೀಟ್ ಇರಲಿ ಅಂತ. ಮನೆಯೆಲ್ಲ ಹೇಗಿದೆ ಹಬ್ಬ? ಈ ಹಬ್ಬ ಯಾವುದೇ ಹಬ್ಬ ಆದರೂ ಅಷ್ಟೇ, ಏನಾದರೂ ಸ್ಪೆಷಲ್, ವೆದರೇ ಒಂಥರ ಸ್ಪೆಷಲ್ಲ ಕಾಣಿಸ್ತಾ ಇರುತ್ತೆ. ನವೀನ್ ಕೂಡ ನಾಳೆ ಬರ್ತಾರೆ, ಬಟ್ ಇವತ್ತು ಬರಲ್ಲ, ನಾಳೆ ಬೆಳಗ್ಗೆ ಬರ್ತಾರೆ. ಇವಾಗ ಟೈಮ್ ಆಯಿತು, ಹೊಟ್ಟೆ ಹಸುವಾಗ್ತಾ ಇದೆ ಗೈಸ್. ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಆಮೇಲೆ ಸಿಗ್ತೀನಿ. ಅಂದರೆ ಈ ಹಬ್ಬಕ್ಕೆ, ಅಂದರೆ ಇವತ್ತು ಹಾಕೋಬೇಕು ಅಂತಲೇ ಒಂದು ಟಾಪ್ ಆರ್ಡ್ರ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಬಟ್ ಅದು ಆಗಲ್ಲ ಗೈಸ್, ಟೈಟ್ ಆಗ್ತಾಯಿದೆ ಅಂತಂದರೆ ಸೈಜು ಆಗ್ತಾಯಿಲ್ಲ. ಸೊ ಹಾಕ್ಕೊಳ್ದೆ ಇರೋ ಥರನೇ ಆಯಿತು. ಅಂತಂದರೆ ನಾನು ಸ್ವಲ್ಪ ನೋಡಿಕೊಂಡು ಆರ್ಡರ್ ಮಾಡಬೇಕಿತ್ತು. ಅಂದರೆ ಮುಂಚೆನೇ ತೊಗೊಂಡಿದ್ದೆ, ಅದನ್ನೇನು ಇವಾಗ ಏನು ತೊಗೊಂಡಿರಲಿಲ್ಲ. ಬಟ್ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸೈಜು ಆಗ್ತಾಯಿಲ್ಲ ಇವಾಗ, ಹಾಗಾಗಿ ಅದನ್ನು ಹಾಕಲಿಲ್ಲ. ನೋಡಿ ಗೈಸ್, ತಿಂಡಿಗೆ ಅಂತ ಇಡ್ಲಿ, ಮೆಣಸಿನ್ಕಾಯಿ ಖಾರ ಮತ್ತು ಸ್ವಲ್ಪ ಸ್ವೀಟ್ ಇರಲಿ ಅಂತ ಕೇಸರಿಬಾತ್ನ ಮಾಡಿದ್ದೆ. ನಾನೇನು ಅಷ್ಟು ಸ್ವೀಟ್ ಇಷ್ಟಪಡಲ್ಲ, ಬಟ್ ಇವತ್ತು ಇರಲಿ ಸ್ವಲ್ಪ ಸ್ವೀಟ್ ಅಂತ ಮಾಡಿದ್ದೆ. ಓಕೆ ಗೈಸ್, ತಿಂಡಿ ಎಲ್ಲ ತಿಂದು ಮುಗಿಸ್ದೆ, ಕೆಲಸ ಎಲ್ಲ ಮುಗೀತು. ಇನ್ನು ಸಂಜೆ ತನಕ ಫ್ರೀನೇ, ಏನು ಕೆಲಸ ಇಲ್ಲ. ಏನಂತಂದರೆ ಹಬ್ಬ ಟೈಮಲ್ಲಿ ಹಂಗೆಲ್ವ, ಮಾರ್ನಿಂಗ್ ಎಲ್ಲ ಮುಗಿಬಿಟ್ಟಿರುತ್ತೆ. ಸ್ವಲ್ಪ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆನ ಮಾಡಬೇಕು. ನನಗೆ
ನನಗೊಬ್ರು ಕಮೆಂಟ್ ಮಾಡಿದ್ರು ಫೇಸ್ದು ಹೇರ್ ರಿಮೂವ್ ಮಾಡೋದು ರೇಸರ್ನ ತೋರಿಸಿ ಅಂತ. ನಾನು ಫೇಸಲ್ಲಿ ಹೇರ್ ಎಲ್ಲ ರಿಮೂವ್ ಮಾಡಲ್ಲ, ಯಾವಾಗಲೂ ಕೂಡ ಮಾಡಿಲ್ಲ. ಬಟ್ ಆದ್ರೂ ನಮ್ದು ಹೆಣ್ಮಕ್ಳದ್ದು ಏನಿರುತ್ತೆ ಮೇಕಪ್ ಕಿಟ್ ಅಂತ ಬಂದಾಗ ಅದನ್ನೆಲ್ಲ ಇರಲೇಬೇಕಲ್ವಾ. ಹಾಗಾಗಿ ನಾನು ಯಾವಾಗ ಅಂತ ಅಂದ್ರೆ ಒಂದು ಆಲ್ಮೋಸ್ಟ್ 1 ಇಯರೇ ಆಗಿದೆ ಅನ್ಸುತ್ತೆ ಅದನ್ನ ತಗೊಂಡು ಮೀಶೋದಲ್ಲಿ ಆರ್ಡರ್ ಮಾಡಿ ಒಂದು ರೇಸರ್ನ ತಗೊಂಡಿದ್ದೆ. ಅದನ್ನ ತೋರಿಸ್ತೀನಿ, ಬಟ್ ತುಂಬಾನೇ ಚೆನ್ನಾಗಿದೆ. ಇದು ಯಾರೋ ಕಮೆಂಟ್ ಮಾಡಿದ್ರು ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೂ ಅವ್ರಿಗೆ ವಿಡಿಯೋ ನೋಡ್ತಾರಲ್ವಾ, ಸೊ ಕೇಳಿದಾರಲ್ಲ ಯೂಸ್ ಆಗುತ್ತೇನೋ ಅಂತ ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ ನೋಡಿ. ಈ ಬ್ಯಾಗ್ ಎಲ್ಲ ಮೇಕಪ್, ಇದನ್ನು ಕೂಡ ಇದೇನಿದೆ ಇದು ಬ್ಯಾಗು, ಇದನ್ನು ಕೂಡ ನಾನು ಆನ್ಲೈನ್ ಅಲ್ಲಿ ಅದೇ ಮೀಶೋದಲ್ಲೇನೆ ತಗೊಂಡಿದ್ದು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ತುಂಬಾ ಐಟಮ್ ನ ಹಾಕಿಡ್ಬೋದು ಅಂತಂದ್ರೆ ಸ್ಪೇಸು ಅಷ್ಟೇನೆ ಇದೆ ಒಳಗಡೆ. ನೋಡಕ್ ಹಿಂಗ್ ಕಾಣಿಸುತ್ತೆ, ಬಟ್ ತುಂಬಾ ಐಟಮ್ಸ್ ನ ಹಾಕ್ಬೋದು. ಇನ್ನೂ ಇದೆ ಮೇಕಪ್ ಐಟಮ್ ಇದ್ರಲ್ಲಿ ಮಾತ್ರ ಅಲ್ಲ, ಇನ್ನೂ ಕೂಡ ಇದೆ. ಅದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ. ಅಲ್ಲಿ ನನ್ನ ಮೊನ್ನೆ ಹಾಕಿದ್ನಲ್ಲ ಆ ವಿಡಿಯೋಗೆ ಕಮೆಂಟ್ ಮಾಡಿದ್ರು. ಆಕ್ಚುಲಿ ಫ್ಯಾಕು ಸ್ವಲ್ಪ ಇದಾಗ್ಬಿಟ್ಟಿದೆ. ಇದನ್ನ ಯೂಸ್ ಮಾಡಿಲ್ಲ, ಬಟ್ ಇರ್ಲಿ ಅಂತ ಮೇಕಪ್ ಕಿಟ್ ಅಲ್ಲಿ ಹಾಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ. ಈ ತರ ಇದು 2 ಪೀಸಸ್ ಬಂದಿತ್ತು. ಇನ್ನೊಂದು ಎಲ್ಲೋ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಇನ್ನೊಂದೆಲ್ಲೋ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ. ಬಟ್ ಇವಾಗ ಇದು ಸದ್ಯಕ್ಕೆ ಒಂದನ್ನೇ ಇಟ್ಕೊಂಡಿರೋದು ನಾನು. ಇದು ಅಷ್ಟೇನೆ. ಇದು ಫುಲ್ಲು ಸ್ಮೂತು ಅಥವಾ ಮುರಿದೋಗ್ಬಿಡುತ್ತೆ ಆ ತರನು ಏನಿಲ್ಲ, ಗಟ್ಟಿಯಾಗಿ ಇದೆ. ಬಟ್ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಬಾಳ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಯಾವಾಗ್ಲೂ ಅಂದ್ರೆ ಇವಾಗ ಒಂದನ್ನೇ ಯೂಸ್ ಮಾಡೋದ್ಕಿಂತ ಅಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅಂತಂದ್ರೆ, ಇವಾಗ ಫೇಸ್ ಅಲ್ಲಿ ಜಾಸ್ತಿ ಹೇರ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡು ರೆಗ್ಯುಲರ್ ಆಗಿ ಈ ತರ ಯೂಸ್ ಮಾಡ್ತಾ ಇದ್ರೆ ಅವಾಗ ಚೇಂಜ್ ಮಾಡ್ತಾ ಇರಿ. ಯಾಕೆಂದ್ರೆ ಒಂದ್ರಲ್ಲೇ ಯೂಸ್ ಮಾಡಬಾರ್ದು. ಏನಾದ್ರೂ ಯಾವಾಗ್ಲಾರು ಹೇರು ಆತರ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಇವಾಗ ಏನ್ ರಿಮೂವ್ ಮಾಡಿರ್ತೀರ ಅದಾದ್ಮೇಲೆ ವಾಶ್ ಮಾಡಿ ಇಟ್ಕೊಂಡು ನೀಟಾಗಿ ಯೂಸ್ ಮಾಡಿ. ಇದು ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಇದ್ರದ್ದು ಲಿಂಕ್ ಹಾಕ್ತೀನಿ. ಇದನ್ನು ಕೂಡ ನಾನು ಆನ್ಲೈನ್ ಅಲ್ಲೇ ತಗೊಂಡಿದ್ದು. ಬಟ್ ಇದು ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಅಷ್ಟೇ, ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡೆ. ಮತ್ತೆ ನಿಮ್ದು ಸೀಮಂತದ್ದು ಡೇಟ್ ಯಾವಾಗ ಅಂತ ಕೇಳಿದೀರಾ. ನಂದು ಸೀಮಂತ ಈ ಸಂಡೇ ಇವಾಗ ಬರುತ್ತಲ್ಲ, ನಾಡಿದ್ದು ಸಂಡೇ ಇರೋದು. ಮತ್ತೆ ನಮ್ಮ ಅಕ್ಕನ ಮದ್ವೆ ಡೇಟ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾವಾಗ ಹೇಳಿ ಮದ್ವೆ ಯಾವಾಗ, ಯಾವ ಮಂತ್ ಅಲ್ಲಿ ಅಂತ. ಬಟ್ ಯಾವಾಗ ಅಂತ ಹೇಳಲ್ಲ ನಾನು. ಬಟ್ ಇವಾಗ 4 ಮಂತ್ ನ ಆಪ್ಷನ್ ಕೊಡ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಇರ್ಬೋದು, ಯಾವ ಮಂತ್ ಅಲ್ಲಿ ಮದ್ವೆಗಳು ಜಾಸ್ತಿ ಆಗ್ತವೆ ಅಂತ ಗೆಸ್ ಮಾಡಿ ನನ್ಗೆ ಕಮೆಂಟ್ ಮಾಡಿ. ಇವಾಗ ಸೆಪ್ಟೆಂಬರ್ ಅಲ್ಲ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಇಷ್ಟು 4 ತಿಂಗಳಲ್ಲಿ ಯಾವ್ದೋ ಒಂದು ತಿಂಗಳಲ್ಲಿ ನಮ್ಮ ಅಕ್ಕನ ಮದ್ವೆ. ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತ. ಗೆಸ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಯಾರು ಆನ್ಸರ್ ಮಾಡ್ತೀರಾ ಅಂತ ಅದನ್ನ ಹೇಳ್ತೀನಿ. ಮತ್ತೆ ನಿನ್ನೆ ನಮ್ಮ ಅಕ್ಕ ಅವ್ರು ಬಂದಿದ್ರಲ್ಲ, ಅವರು ನಾನು ಸೀಮಂತಕ್ಕೆ ಅಂತ ಸ್ಯಾರಿ ತಗೊಂಡಿದ್ನಲ್ಲ, ಸ್ಯಾರಿನ ತೋರ್ಸಲ್ಲ, ಅದೊಂದು ಬ್ಲೌಸ್ ನ ಸ್ಟಿಚಿಂಗ್ ಕೊಟ್ಟು ಬಂದಿದ್ದೆ. ಊರಲ್ಲೇನೆ ಕೊಡೋದು, ನಾನು ಯಾವಾಗ್ಲೂ ನಮ್ಮ ಅಮ್ಮನ ಮನೇಲಿ ಹೊಲ್ಸೋದು. ಅಂದ್ರೆ ಇಲ್ಲಿ ಯಾರು ಪರಿಚಯ ಇಲ್ಲ, ಮತ್ತೆ ಇಲ್ಲಿ ಎಲ್ಲೂ ಗೊತ್ತಿಲ್ವಲ್ಲ, ಹಾಗಾಗಿ ಊರಲ್ಲಿ ಕೊಟ್ಟಿದ್ದೆ. ಅದನ್ನ ತಗೊಂಡ್ ಬಂದಿದ್ದಾರೆ. ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ಮತ್ತೆ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತಾ ಅಂತ. ಡಿಸೈನ್ ಏನಾದ್ರು ಬೇಕು ಅಂತ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಫೈನಲಿ ಬ್ಲೌಸ್ ನ ತೋರಿಸ್ತಾ ಇದ್ದೀನಿ. ನನ್ನ ಸೀಮಂತಕ್ಕೆ ವೇರ್ ಮಾಡುವಂತ ಬ್ಲೌಸ್. ಹೇಳಿದ್ನಲ್ಲ, ಈ ತರ ಬೀಡ್ಸ್ ನಂಗೆ ಸಖತ್ ಇಷ್ಟ, ಅದಕ್ಕೇನೆ ಹಾಕಿಸ್ದೆ. ಹೇಗಿದೆ ಡಿಸೈನ್ ಎಲ್ಲ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಅಂತ.
ಸಂಡೇ ನಂದು ಸೀಮಂತದ್ದು ವ್ಲಾಗ್ ಅಲ್ಲಿ ನೋಡಿ ಹೇಗ್ ಕಾಣಿಸ್ತೀನಿ ಅಂತ. ಸ್ಯಾರಿನ ಅವಾಗ್ಲೇನೆ ತೋರಿಸ್ತೀನಿ ಹೇಗಿರುತ್ತೆ. ಮತ್ತೆ ಇದು ಬಂದು ಇವಾಗ ನಮ್ಮ ಅಕ್ಕ ಅವರು ಬಾಗ್ನ ತಂದಿದ್ರಲ್ಲ, ಕೊಟ್ಟಿದ್ರಲ್ಲ ನಮ್ಮ ಮನೆಯಿಂದ, ಅವಾಗ ತಂದಿರೋ ಸರಿ. ಅಲ್ಲಿ ಪೂಜೆಗೆ ಇಟ್ಟಿದ್ನಲ್ಲ, ನೀವು ಕರೆಕ್ಟಾಗಿ ಕಾಣಿಸಲ್ಲ, ತೋರಿಸ್ತಾ ಇದೀನಿ. ಸಖತ್ತಾಗಿದೆ, ಸಾಫ್ಟ್ ಇದೆ, ಕಲರು ಕಾಂಬಿನೇಷನ್ ಎಲ್ಲ ಸಖತ್ತಾಗಿದೆ. ನನಗೆ ಮ್ಯಾಚ್ ಆಗುತ್ತೆ ಅಲ್ಲ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿದೆ. ಇದನ್ನೆಲ್ಲ ಇನ್ನ ಇದಲ್ದೆ ಇನ್ನ 2-3 ಸ್ಯಾರಿ ಇದೆ ಈ ತರಾನೇ ಅಂದ್ರೆ ಬಾರ್ಡರ್ ಸ್ಯಾರಿಗಳು. ಅದನ್ನೆಲ್ಲ ಯಾವಾಗ ಸ್ಟಿಚ್ ಮಾಡ್ಸೋದು, ಯಾವಾಗ ಬೇರ್ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಗೊಂಡು ಈ ತರ ಬಂದು ಸ್ಟೋರ್ ಆಗ್ತಾ ಇದೆ. ಬಟ್ ಯಾವಾಗ ಸ್ಟಿಚ್ ಮಾಡ್ಸೋದು, ಅದನ್ನೆಲ್ಲ ಯಾವ್ಯಾವ ಫಂಕ್ಷನ್ಗೆ ಹಾಕೊಳ್ಳೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮತ್ತೆ ನಮ್ಮ ಅಕ್ಕನ ಮದ್ವೆ ಬರುತ್ತೆ, ಅದಕ್ಕೂ ಪರ್ಚೇಸ್ ಮಾಡ್ಬೇಕು. ಅವಾಗ್ಲೂ ಕೂಡ ಮತ್ತೆ ಸ್ಯಾರಿ ತಗೊಳ್ತೀನಿ. ಹಂಗೆ ಸ್ಯಾರಿ ತಗೊಳ್ತಾನೆ ಇರೋದೇ ಆಗ್ತಿದೆ. ಮದ್ವೆ ಆಗ್ಬಿಟ್ರೇನೆ ಅಷ್ಟೇ ಅಂತ ಅನ್ಸುತ್ತೆ ಅಲ್ಲ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸ್ಕಿಪ್ ಮಾಡದೆ ಯಾವುದೇ ವಿಡಿಯೋನಾದರೂ ಅಷ್ಟೇ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಮತ್ತೆ ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕು, ಯಾವ ಥರ ವಿಡಿಯೋಸ್ನ ನೋಡೋಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ ಥರ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ್ನೇನಿಲ್ಲ ಗೈಸ್, ಸದ್ಯಕ್ಕೆ ಇಷ್ಟೇ. ಬಟ್ ಎಲ್ಲರಿಗೂ ಈ ಹಬ್ಬದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಬಾಯ್.